ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಅತೃಪ್ತ ಶಾಸಕರು ಮಾತ್ರ ಸಿಗ್ತಾ ಇಲ್ಲ. ಬಿಜೆಪಿ ನಾಯಕರ ಭದ್ರಕೋಟೆಯಲ್ಲಿ 14 ಕೈ ಶಾಸಕರಿದ್ದಾರೆ. ದೋಸ್ತಿಗಳ ಪಾಳ್ಯದಲ್ಲಿ ಮತ್ತಷ್ಟು ಕಾರ್ಮೋಡ ಆವರಿಸ್ತಾ ಇದೆ. ಪರಿಣಾಮ ಮುಂಬೈ ಯೂತ್ ಕಾಂಗ್ರೆಸ್ಗೆ ಕೀಕ್ ಅನ್ನ ಕೊಟ್ಟಿದೆ ಹೈಕಮಾಂಡ್. ಅತೃಪ್ತ ಶಾಸಕರು ಎಲ್ಲಿ ಉಳಿದುಕೊಂಡಿದ್ದಾರೋ ಆ ಹೋಟೆಲ್ ಮುಂದೆ ಪ್ರೊಟೆಸ್ಟ್ ಮಾಡಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ರಿನೈಸಾನ್ಸ್ ಹೋಟೆಲ್ ಮುಂದೆ ಯೂತ್ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾರೆ. ಈಗಾಗಲೇ ಮುಂಬೈ ಕಮಿಷನರ್ ಪರ್ಮಿಷನ್ ಅನ್ನ ಈಗಾಗಲೇ ಯೂತ್ ಕಾಂಗ್ರೆಸ್ ಕೇಳಿದೆ ಪ್ರತಿಭಟನೆ ಮಾಡೋದಕ್ಕಾಗಿ. ನೀವು ನಿಮ್ಮ ಕ್ಷೇತ್ರದ ಜನತೆಗೆ ಮೋಸ ಮಾಡ್ತಿದ್ದೀರಿ, ನಿಮ್ಮ ಪಕ್ಷಕ್ಕೆ ಮೋಸ ಮಾಡ್ತಿದ್ದೀರಿ, ಇದು ಸರಿಯಲ್ಲ, ಬಿಜೆಪಿ ಆಮಿಷಕ್ಕೆ ಬಲಿಯಾಗಬೇಡಿ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ ಕೈಪಡೆ. ಈಗಾಗಲೇ 14 ಅತೃಪ್ತ ಶಾಸಕರನ್ನ ಗೋವಾ ಅಥವಾ ಹೈದರಾಬಾದ್ಗೆ ಶಿಫ್ಟ್ ಮಾಡಲು ಬಿಜೆಪಿ ಪ್ಲಾನ್ ಅನ್ನ ನಡೆಸ್ತಾ ಇದೆ. ಡಿಕೆಶಿ ಎಂಟ್ರಿ ಆಗೋಕ್ಕೂ ಮುಂಚೆ ಈ ಪ್ಲಾನ್ ಮಾಡಬೇಕು ಅಂತ ಅಂದುಕೊಂಡಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ದಿಲೀಪ್ ಇದ್ದಾರೆ. ದಿಲೀಪ್, ಅತೃಪ್ತ ಶಾಸಕರು ಒಂದ್ ಕಡೆ ಕಾಂಗ್ರೆಸ್ ಕೈಗೆ ಸಿಗ್ತಾ ಇಲ್ಲ, ಯಾರ ಕಾಂಟ್ಯಾಕ್ಟ್ಗೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ನಡೆಸ್ಕೊಂಡಿದ್ದಾರಂತೆ. ಎಷ್ಟು ಗಂಟೆಗೆ ಪ್ರೊಟೆಸ್ಟ್ ಆಗ್ಬಹುದು, ಇದರ ಪರಿಣಾಮ ಹೇಗಿರುತ್ತೆ? ಶಕುಂತಲಾ, ಏನಂತಂದ್ರೆ ಸಿಪಿ ಏನು ಸೆಂಟ್ರಲ್ ಸಿಪಿ ಇದ್ದಾರೆ, ಪೊಲೀಸ್ ಕಮಿಷನರ್ ಇದ್ದಾರೆ, ಅವ್ರಿಗೆ ಈಗಾಗಲೇ ಏನಂತಾರೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಪರ್ಮಿಷನ್ ಕೊಡಬೇಕು ನಮಗೆ ಹಾಗೆ ಅಂತೇಳಿ ಒಂದು ಪತ್ರವನ್ನು ಕೂಡ ಕೊಟ್ಟಿರುವಂತದ್ದು. ಬೆಳಗಾವಿಯ ಕ್ಷಮಿಸಬೇಕು, ಏನು ಮುಂಬೈನ ಏನು ಕಾಂಗ್ರೆಸ್ನ ಏನು ಶಾಸಕರು ಜೊತೆಗೆ ಏನಂತಾರೆ ಕಾರ್ಯಕರ್ತರು ಕೂಡ ಒಂದು ಪರ್ಮಿಷನ್ ಕೇಳಿದ್ದಾರೆ. ಆದ್ರೆ ಸಿಪಿ ಸಾಹೇಬ್ರು ಏನು ಕಮಿಷನರ್ ಸಾಹೇಬ್ರು ಹೋಟೆಲ್ ಜೊತೆ ಮಾತನಾಡಬೇಕಾಗ್ತಾರೆ. ಯಾಕಂದ್ರೆ ಹೋಟೆಲ್ ಪ್ರಿಮೈಸ್ ಮುಂದುಗಡೆ ಪ್ರತಿಭಟನೆ ಮಾಡಬೇಕು ಹೇಗೆ ಅಂತ ಹೇಳಿ ಒಂದು ಚಿಂತನೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಪರ್ಮಿಷನ್ ಕೊಟ್ಟರೆ ಬಹಳಷ್ಟು ದೊಡ್ಡದಾದ ಒಂದು ಬಿಗುವಿನ ವಾತಾವರಣ ಆಗ್ಬೋದು. ಯಾಕಂದ್ರೆ ಎಲ್ಲ ಕಾಂಗ್ರೆಸ್ನ ಏನು ಪ್ರತಿಭಟನಾಕಾರರು ಇಲ್ಲಿ ಬಂದು ಏನಂತ ಪ್ರತಿಭಟನೆ ಮಾಡಬಹುದು. ಅದಾದ ನಂತರ ನಮಗೆ ಮಾಹಿತಿ ಪ್ರಕಾರ ಏನಂತಾರೆ ಇವತ್ತು ಸಂಜೆ ಹೊತ್ತಿಗೆ ಇಬ್ಬರು ಪಕ್ಷೇತರ ಏನು ಶಾಸಕರಿದ್ದಾರೆ ತಮ್ಮ ಸರ್ಕಾರಕ್ಕೆ ನೀಡಿದಂತ ಬೆಂಬಲವನ್ನ ವಾಪಸ್ ತಗೊಳ್ತಾರೆ. ಸುಮಾರು ಸಂಜೆ 4 ಗಂಟೆ ಹೊತ್ತಿಗೆ ಅವರು ಬೆಂಗಳೂರಿಗೆ ಬಂದು ತಮ್ಮ ಬೆಂಬಲವನ್ನು ವಾಪಸ್ ಬಿಡ್ತಾರೆ. ಹೀಗಾಗಿ ಇದು ಒಂದು ಪ್ರಥಮ ಹಂತದ ಒಂದು ಆಪರೇಷನ್ ಕಮಲದ ಪ್ರಥಮ ಹಂತದ ಒಂದು ಚಾಲೆಂಜ್ ಸಿಗುತ್ತೆ. ಅದಾದ ನಂತರ ಏನಂತಾರೆ ಸುಮಾರು 14 ಜನ ಶಾಸಕರೇನಿದ್ದಾರೆ ಅವರು ಕೂಡ ಬಂದು ಏನಂತಂದ್ರೆ ತಮ್ಮ ಏನು ನಡೆಯನ್ನ ಮುನ್ನಡೆಸಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂತದ್ದು. ಶಕುಂತಲಾ, ಓಕೆ, ಮುಂಬೈ ಕಮಿಷನರ್ ಪರ್ಮಿಷನ್ ಅನ್ನ ಕೇಳಿದರೆ ಪರ್ಮಿಷನ್ ಸಿಕ್ಕಿದೆಯಾ ಪ್ರತಿಭಟನೆ ಮಾಡೋದಕ್ಕೆ? ಇಲ್ಲ ಶಕುಂತಲ, ಏನಂತಾರೆ ಪರ್ಮಿಷನ್ ಇನ್ನೂ ದೊರಕಿಲ್ಲ. ಆದ್ರೆ ಒಂದು ಪತ್ರವನ್ನು ಕೂಡ ಏನಂತಂದ್ರೆ ಸಿಪಿ ಸಾಹೇಬ್ರಿಗೆ ಕಮಿಷನರ್ ಸಾಹೇಬರಿಗೆ ಕೊಟ್ಟಿದ್ದಾರೆ. ಆದ್ರೆ ಪತ್ರವನ್ನು ಪರಿಶೀಲನೆ ಮಾಡಿ ಅದಾದ ನಂತರ ಏನಂತಂದ್ರೆ ಅದು ನಿಮಗೆ ಹೇಳ್ತೀನಿ ಅಂತ ಹೇಳಿ ಒಂದು ಕಮಿಷನರ್ ತಿಳಿಸಿರುವಂತರು. ಆದ್ರೆ ಇಲ್ಲಿ ಏನಂತಂದ್ರೆ ಒಂದ್ ಕಡೆ ದೋಸ್ತಿ ಸರ್ಕಾರಗಳ ದೋಸ್ತಿ ಕೈ ಕೊಟ್ರ ದೋಸ್ತಿಗೆ ಏನಂತ ಧೋಕಾ ಮಾಡಿದ್ರಂತ ವಿಚಾರಗಳು ಬಹಳಷ್ಟು ಏನಂತಾರೆ ಪರಿಶೀಲಿತ ಆಗುವಂತದ್ದು. ಮತ್ತೆ ಒಳಗಡೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಜೊತೆಗೆ ಏನಂತಾರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಮೊಬೈಲ್ಗಳು ಒಂದ್ ಕಡೆ ಸೆಕ್ಯೂರ್ ಮಾಡಲಾಗಿದೆ, ಒಂದ್ ಕಡೆ ಇಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಯಾವೊಬ್ಬ ಶಾಸಕರಾಗಲಿ ಅಥವಾ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಇಬ್ರು ಕೂಡ ಬರ್ತಿದ್ದಾರಂತೆ. ಸೊ ಎಷ್ಟು ಗಂಟೆಗೆ ಬರಬಹುದು ಅವರು? ಈಗಾಗಲೇ ಏನಂತಂದ್ರೆ ಯಾವುದೋ ಒಂದು ಮಾಹಿತಿ ನಾವು ಪಡೆದಿದ್ದೀವಿ. ಸುಮಾರು 2 ಗಂಟೆ ಹೊತ್ತಿಗೆ ಏನು ಅತೃಪ್ತ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಏನಂತಂದ್ರೆ ದೇವೇಂದ್ರ ಫಡ್ನವೀಸ್ ಏನು ಮಹಾರಾಷ್ಟ್ರದ ಸಿಎಂ ಇದ್ದಾರೆ ಅವರ ಮನೆಗೆ ಒಂದು ಪರ್ಮಿಷನ್ ಪಡೆದಿದ್ದಾರೆ. ಸುಮಾರು 2 ಗಂಟೆ ಹೊತ್ತಿಗೆ ಅವರು ಹೋಮ್ ಗೃಹ ಕಚೇರಿಗೆ ಪರ್ಮಿಷನ್ ಕೊಡಬೇಕು, ಭೇಟಿ ಆಗ್ಬೇಕಂತ ಒಂದು ಸಮಯ ಕೂಡ ನಿಗದಿ ಆಗಿರುವಂತದ್ದು. ಶಕುಂತಲಾ, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.